ಏನು ಮಾಡೋದು? ನನ್ನ ಅಣ್ಣ ಸಾಲ ಸೂಲ ಮಾಡಿ ನನ್ನನ್ನು ನಮ್ಮ ಅಣ್ಣನನ್ನು ಓದಿಸಿದ. ಹೇಗೋ ಮಾಡಿ ನಾವು ನೌಕರಿ ಕೂಡ ಸಿಕ್ಕಿತು. ಆದರೆ ನೌಕರಿ ಸಿಕ್ಕಿತು ಅಂತ ಒಂದು ಕಡೆ ಸಂತೋಷವಾದರೆ ಮತ್ತೊಂದು ಕಡೆ ನನ್ನ ಅಣ್ಣ ಜೈಲಿಗೆ ಹೋದ್ನಲ್ಲ ಅಂತ ತುಂಬ ದುಃಖವಾಗ್ತಾ ಇದೆ. ಶ್ರೀಮಂತರ ಹಣದ ಕೈಚಳಕದಿಂದ ನನ್ನ ಅಣ್ಣ ಜೈಲಿಗೆ ಸೇರಿದ. ದೇವ್ರಿ, ಆದಷ್ಟು ಬೇಗ ನನ್ನ ಅಣ್ಣ ಬಿಡುಗಡೆಯಾಗಿ ಬರಲಿ ಅಂತ ನಾನಿನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ನನ್ನ ಪತ್ರವನ್ನು ನನ್ನ ಪ್ರೇಕರನಿಗೆ ತೋರಿಸ್ಬೇಕು ಅಂತ ಓಡೋಡಿ ಬಂದೆ. ಇಲ್ಲಿ ನೋಡಿದ್ರೆ ಅವರೆಲ್ಲೂ ಕಾಣ್ತಾನೆ ಇಲ್ವಲ್ಲ. ಓಹೋ, ಅವರೇ ಬರ್ತಿದ್ದಾರೆ. ಬರ್ಲಿ ಬರ್ಲಿ. ಓ ಚೈತ್ರ, ಒಬ್ಬಳು ನಿಂತು ಏನು ವಿಚಾರ ಮಾಡಕತ್ತಿ? ಶಂಕರ್, ಈ ಡ್ರೆಸ್ನಲ್ಲಿ ನೀವು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ರ. ನಿಮಗೆ ನೌಕರಿ ಸಿಕ್ಕಿತಲ್ಲ, ನನಗೆ ತುಂಬಾನೇ ಸಂತೋಷವಾಯಿತು. ಚೈತ್ರ, ನಾನು ನಿನಗೊಂದು ಮುಖ್ಯ ವಿಷಯನ ಹೇಳಬೇಕಂತ ಮಾಡಿದ್ದೆ. ಶಂಕರ್, ನಾನು ಕೂಡ ಒಂದು ವಿಷಯ ಹೇಳ್ಬೇಕಂತ ಓಡೋಡಿ ಬಂದೆ. ಹಾ, ಮೊದಲು ನೀನು ಹೇಳು, ನಾನು ಆಮೇಲೆ ಹೇಳುತ್ತೇನೆ. ಮೊದಲು ನೀವೇ ಹೇಳಬೇಕು. ಇಲ್ಲ ಇಲ್ಲ, ಮೊದಲು ನೀನು ಹೇಳು, ನಾನು ಆಮೇಲೆ ಹೇಳುತ್ತೇನೆ. ಇದೇನು ಗೊತ್ತಾ, ನನ್ನ ನೌಕರಿ ಆರ್ಡರ್ ಹೇಗೂ ಸಿಕ್ಕಿತು. ಅದೇ ಖುಷಿಯಿಂದ ನಾನು ನಿಮಗೆ ತಿಳಿಸ್ಬೇಕು ಅಂತ ಓಡೋಡಿ ಬಂದೆ. ಆದ್ರೆ ಚೈತ್ರ, ನಿನಗೆ ನೌಕರಿ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಆಯಿತು. ಇದೇ ಸಂತೋಷದಲ್ಲಿ ಒಂದು ಹಾಡು ಆಡಬಾರ್ದೆ? ಹಾಗೆ
ಚೈತ್ರ ಆದರೆ ಎಂದೆಲ್ಲ ಅದೇನಂತ ಹೇಳಿ. ನೋಡಿ, ನನಗೆ ನೌಕರಿ ಸಿಕ್ಕಿತ್ತು, ಒಂದು ಕಡೆ ಖುಷಿ ಆಯಿತು, ಇನ್ನೊಂದು ಕಡೆ ನನ್ನ ಅಣ್ಣ ಜೈಲಿಗೆ ಹೋದ. ಪೊಲೀಸ್ನವರು ಅವನಿಗೆ ಜೈಲಿಗೆ ಕಟ್ಟಿದ್ರು. ಹೇಗೂ ನೀವು ಬಂದ್ರಲ್ಲ, ನನಗಷ್ಟೇ ಸಾಕು. ಚೈತ್ರ, ಮೊದಲು ನನ್ನನ್ನು ಕ್ಷಮಿಸು. ಕ್ಷಮಿಸು? ಯಾಕೆ ಈ ರೀತಿ ಮಾತಾಡ್ತಾ ಇದ್ರ? ಚೈತ್ರ, ನಿಮ್ಮ ಅಣ್ಣನು ಇದೇ ಕೈಯಿಂದ ನಾನೇ ಅರೆಸ್ಟ್ ಮಾಡಿದ್ದೆ. ಶಂಕರ್, ಏನು ಹೇಳ್ತಾ ಇದ್ರ ನೀವು? ನಮ್ಮ ಪ್ರೀತಿಗಿಂತ ನಿಮ್ಮ ಸ್ನೇಹವೇ ಹೆಚ್ಚು. ಪ್ರೀತಿ ಸಾಯ್ಬೋದು, ಆದರೆ ಸ್ನೇಹ ಯಾವತ್ತೂ ಸಾಯ್ದಿಲ್ಲ. ಆದರೆ ನೀವೀ ರೀತಿ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ಸಮಾಧಾನ ಮಾಡಿಕೋ ಚೈತ್ರ, ಸಮಾಧಾನ ಮಾಡಿಕೋ. ನಾನು ಬೇಕಂತ ಈ ಕೆಲಸ ಮಾಡಿಲ್ಲ. ನೋಡಿದವರು ಎಲ್ಲರೂ ಇವನೊಬ್ಬ ಕೊಲೆಗಾರ, ಮೋಸಗಾರ ಅಂತ ಸುಳ್ಳು ಹೇಳಿದ್ರು. ನನಗೆ ಒಂದು ದಾರಿ ಇದ್ದಿಲ್ಲ, ಅದಕ್ಕೆ ಅರೆಸ್ಟ್ ಮಾಡಿದ್ದೆ. ನನ್ನನ್ನು ಕ್ಷಮಿಸಿಬಿಡು. ಇಲ್ಲಿ ಬಿಡಿ. ಆದರೆ ಈಗ ನನ್ನ ಅಣ್ಣ ಎಲ್ಲಿದ್ದಾನೆ? ಲಾಕಪ್ನಿಂದ ತಪ್ಪಿಸಿಕೊಂಡು ಪರಾರಿ ಆದ. ಅವ ಸೀದಾ ಬರುವುದು ಇಲ್ಲಿಗೆ ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ಬಂದೆ. ಇಲ್ಲ, ಅವನು ಇಲ್ಲಿಗೆ ಬರೋನಲ್ಲ. ಆ ನೀಚರನ್ನು ಸಂಹಾರ ಮಾಡೋದಕ್ಕೆ ಹೋಗಿರ್ಬೋದು. ಹಾ ಹೌದು, ಆ ಶ್ರೀಮಂತರ ಮನೆಗೆ ಹೋಗಿರಬಹುದು. ಬಾ ಚೈತ್ರ, ಇಬ್ಬರು ಕೂಡಿ ಹೋಗೋಣ, ಮುಂದಾಗೋ ಅನಾಹುತವನ್ನು ತಪ್ಪಿಸೋಣ. ಚೈತ್ರ, ಹೋಗಿ ಮುಂದೆ ಇನ್ನೊಂದು ಸಾಂಗ್ ಆಡೋಣ. ಗೌಡ, ಲೇ ಭೀಮನ ಗೌಡ, ಎಲ್ಲಿ ಅಡಿಗೆ ಕುಳಿತಿರಲೇ ಗೌಡ? ಎಂದು ನೀನು ಅತಳ ಬಿತ್ತಳ ಪಾತಾಳದಲ್ಲಿ ಅಡಿಗೆ ಕುಳಿತರು ಬಿಡುವುದಿಲ್ಲ. ಬಾರಲೇ ದೊಡ್ಡಿನ ದರ್ಪ ತೋರುವ ತೋಂಜಿಗೆ ನನ್ನ ಮಗನೇ. ಲೇಟಾರ್ಲಿ ಕರಿಯೇ ನಿಮ್ಮ ಗೌಡನ, ಇಲ್ಲ ಅಂದ್ರೆ ನಿನ್ನ ರಕ್ತ ಕುಡಿದು ಬಿಡ್ತೇನೆ.
ನರಸಿಂಹ ನಿಂದ್ರಪ್ಪ ಎಷ್ಟ್ಯಾಕೆ ಅಂಶ ಮಾಡಕ್ತಿ ನಮ್ಮ ಗೌಡ್ರ ಒಳಗದಾರ ಕರುತನ ಅವನು ಬೇಕಾದ್ರೆ ಅಲ್ಲಿ ಮಂಗ ಮಂಟಪದಾರ ಹೋಗಿ ಕಡಿ ದವಣ ಸೀಮ್ಯಾಗಾರ ಹೋಗಿ ಕಡಿತಮ್ಮ ಕರುತನ ತಡಿಯ ಕಡಿ ತಡಿಯೋ ಗೌಡ್ರ ಬರ್ರಿ ಅಪ್ಪ ಬರ್ರಿ ದೌಡ್ ಬರ್ರಿ ಓ ಅಪ್ಪ ನನ್ನ ಮನೆಗೆ ಬಂದು ಹುಚ್ಚು ನಾಯಿ ತರ ಬೀಳುತ್ತಿರಲೇ ನಾಯಿ. ಹೌದಲೇ ಗೌಡ, ನಾನು ನಾಯಿನ, ಆದ್ರೆ ಹಂತಿಂತ ನಾಯಲ್ಲೇ ನಿಮ್ಮಂತ ಕಚಡ ನಾಯಿ ಅಂತೂ ಮೊದಲ ಅಲ್ಲ. ಈ ನಮ್ಮ ಭಾರತ ದೇಶವನ್ನು ಆ ಸೈನಿಕರೊಂದಿಗೆ ಗಡಿ ಕಾಯಲು ಹೋದ ಆ ನಮ್ಮ ಮೊದಲ ನಾಯಿ, ಆ ನಾಯಿ ಅಲ್ಲಿ ನಮ್ಮ ಸೈನಿಕರೊಂದಿಗೆ ಗಡಿ ಕಾದ್ರ ಈ ಪ್ರಾಣಿ ನಿಮ್ಮಂತ ಕಾಳಧನಿಕರ ಹೊಟ್ಟೆ ಬೆಗೆದು ಮಾಂಸ ತಿನ್ನುವ ಪ್ರಾಣಿ. ಮಾಂಸ ನಿನ್ನಂತ ಎಷ್ಟೋ ಕೂಸುಗಳನ್ನು ಕೂಣ ಗುರ್ತ ಇರಲಾರ್ದಂಗೆ ಕಂಗಾಲಾಗಿ ಮಾಡಿಲ್ಲ ಈ ಭೀಮನಗೌಡ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕಲೇ ಬಡಕೊಣ್ಣಿ? ಏ ಗೌಡ, ಬಡವರ ಬಟ್ಟಿ ತಂದು ಕೊಪ್ಪಿದ ಕೋಲೆ ಎಂದೋ ಬಡವರ ಕಣ್ಣೀರು ಈ ನರಸಿಂಹನ ದೇಹದಲ್ಲಿ ಬೆರೆತು ನಿಮ್ಮಂತ ಬಡ್ಡಿ ಮಕ್ಕಳು ರಕ್ತ ಕುಡಿಯಲು ಬಂದಿದ್ದೇನಲೇ ಬಡ್ಡಿ ಮಗನೇ. ರಕ್ತ ನಮ್ಮ ಅಣ್ಣನ ರಕ್ತ ಲೇ ಭಕ್ತ, ರಕ್ತ ಅಲ್ಲಲೇ ನಮ್ಮ ಅಣ್ಣನ ಒಂದು ಕೂದಲು ಎಳಿ ಸಹಿತ ನಿನಗೆ ಸಿಗಲ್ಲ. ಮರ್ಯಾದೆಯಿಂದ ಹೇಳ್ತೀನಿ ಕೇಳಿ, ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಗೊತ್ತಲ್ಲ ಈ ಶ್ರೀಕಾಂತ ಅಂತ ವಿಷಗಂಟ ಅಂತ. ಮರ್ಯಾದೆ ನೀನು ನನಗೆ ಮರ್ಯಾದೆ ಬಗ್ಗೆ ಹೇಳ್ತೇನೆ. ನಿನ್ನ ಮರ್ಯಾದೆ ಈ ಊರಲ್ಲಿ ಎಷ್ಟಿದೆ ಅಂತ ನಿನಗೆ ಗೊತ್ತಿಲ್ಲ. ಇನ್ನು ಅಂದು ನೀನು ವಿಷಕಂಟಕ, ಅಂದು ನಿನ್ನ ತಂಗಿಯನ್ನು ಕೊಂದ್ಯಲ್ಲ, ಅಂದೇ ಗೊತ್ತಾಗತ್ಲೆ ನಿನ್ನ ವಿಷಯದ ಹಲ್ಲನ್ನು ಅವತ್ತ ಕೇಳ್ತಿದ್ದೆ. ಆದ್ರೆ ಏನ್ ಮಾಡೋದು, ಪಾಪ ನನ್ನ ಕೀರ್ತಿ ಅಲ್ಲಿ ಸತ್ತು ಬಿದ್ದಿದ್ಲು. ಲೇ ನರಸ, ಬಾಯಿಗೆ ಬಂದಂತೆ ಏನೇನೋ ಬಾವುತ್ತಿದ್ದಿಲ್ಲ ಮಗನೇ. ನನ್ನ ತಂಗಿಯನ್ನು ಪ್ರೀತಿ ಮಾಡಿ ಅವಳಿಗೆ ಮೋಸ ಮಾಡಿ ಕೊನೆಗೆ ಅವಳನ್ನೇ ಕೊಲೆ ಮಾಡಿ ಆ ಕೊಲೆಯನ್ನು ಈಗ ನಮ್ಮ ತಮ್ಮನ ಮೇಲೆ ಹೊರಿಸ್ತಿದ್ದೇನೆ ಕುಣ್ಣಿ. ಕೊಲೆ? ನನ್ನ ಪ್ರೇಯಸನ್ನು ನಾನು ಕೊಲ್ಲೋದೆ ಇಲ್ಲ ಗೌಡ, ಇಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅಂಥದ್ರಲ್ಲಿ ನಾನು ಕೊಲ್ಲೋದೆ ಇಲ್ಲ ಇಲ್ಲ ಇಲ್ಲ. ಆ ನಿನ್ನ ಒಣ ಹುಟ್ಟಿದ ತಮ್ಮನೇ ನಿನ್ನ ತಂಗಿಯನ್ನು ಕೊಲೆ ಮಾಡಿ ನಿನಗೆ ಸುಳ್ಳು ಹೇಳಿದ್ದಾನೆ. ಅಷ್ಟೇ ಯಾಕ, ಆ ನಿಮ್ಮನೆ ಅನ್ನ ತಿಂದ ಆ ನಾಯಿನು ನಿಮಗೆ 2 ಬಗದೈತೆ. ಕರೆದು ಕೇಳ ಚಾರ್ಲಿನ ಅವತ್ತೇನಾತು ಅಂತ. ಅಣ್ಣ, ಈ ಸುಳ್ಳ ಮಗನ ಮಾತು ನಂಬಬೇಡಣ್ಣ. ಕುಡಿದ ಮತ್ತಿನಲ್ಲಿ ಏನೇನೋ ಮಾತನಾಡುತ್ತಿದ್ದಾನೆ. ಇವನು ಇಲ್ಲಿಂದ ಹೋಗಲಿಕ್ಕೆ ಬಿಟ್ಟು ಸುಟ್ಟು ಬಿಡು ಅಣ್ಣ, ಸುಟ್ಟು ಬಿಡು. ಚಾರ್ಲಿ, ಲೇ ಚಾರ್ಲಿ, ಏನಂತ ನಿಜ ಮಗಳು? ಇಲ್ಲ ಅಂದ್ರೆ ನೀನು ಸುಟ್ಟು ಬಿಡ್ತಾನ ಮಗನ ಇದ್ರಲ್ಲೇ. ಹೇಳ್ತೇನೆ. ಕೀರ್ತಿ ಅಮ್ಮವ್ರನ್ನ ಕೊಂದಿದ್ದು ನರಸಿಂಹ ಅಲ್ರಿ, ನಿಮ್ಮ ತಮ್ಮ ಇದ ಯಾರು ನೋಡ್ರಿ ಕೊಂದಿದ್ದು.
ನಾ ಕರೆ ಹೇಳ್ತೇನೆ ರೀ, ನಾನು ಬಿಟ್ಬಿಡ್ರಿ. ನಾನು ಹೊತ್ತು ನೀರೈತಿ, ನಾ ಯಾಕೆ ಕಬ್ಬಿಂಗ್ ಇಟ್ಕೊಂಡು ಹೋಗ್ಬೇಕನ್ನ ಹೊಕ್ಕನ್ನ. ಯಾಕೋ ಈ ರೀತಿ ಮಾಡಿದಿ? ಅಂತ ತಪ್ಪು ಅವಳೇನು ಮಾಡಿದ್ಲು? ಅವಳ ಮೇಲೆ ಕಣ್ಣು ಹಾಕಿದವರ ರಕ್ತ ಕುಡಿದು ಬಾ ಅಂದ್ರ ಸ್ವಂತ ಒಡ ಹುಟ್ಟಿದವರ ರಕ್ತ ಕುಡಿದು ಬಂದಿಯಲ್ಲಿ ಇನ್ನು ನೀನು ಭೂಮಿ ಮೇಲೆ ಬದುಕಬಾರದು. ಲೇ ಚಾರ್ಲಿ, ಎಲ್ಲಿ ಹೋಯ್ತು ಕುಳಿತಿದ್ದಿಲೇ ಮಗನ? ತಪ್ಪಿಸಿಕೊಂಡೇನಲೇ ಮಗನ? ಯಾವತ್ತಿದ್ರು ನೀನು ನನ್ನ ಕೈಯಲ್ಲಿ ಹೆಣಲೇ ಮಗನ. ನಿನ್ನ ಸಾವು ನನ್ನ ಕೈಯಲ್ಲಿ. ಸಾವು? ನಿನ್ನ ಲೇ ಭಿಕಾರಿ, ಚಿಕ್ಕ ವಯಸ್ಸಿನಲ್ಲಿ ಸಾವು ಗೆದ್ದ ಸರದಾರ ಕಣಲೆ ಈ ಗೌಡ. ಸಾವು ಅನ್ನೋ ಶಬ್ದ ಕೇಳಿದ್ರೆ ನನ್ನ ಮೈ ಮುಟ್ಟಾಕೋ ಅನ್ಸತಿ. ಆ ಸಾವು ಎಂದು ನೀನು ನನ್ನ ಕೈಯಿಂದಾನೆ ನನ್ನ ಒಡ ಹುಟ್ಟಿದವನ ಸಾಯಿಸಿದೆ. ಇನ್ನು ನೀನು ಭೂಮಿ ಮೇಲೆ ಬದುಕಬಾರದು. ಏ ಗೌಡ, ನಿನ್ನ ಜನನ ಶ್ರೀಮಂತಿಕೆಯಲ್ಲೇ ಆಗಿರ್ಬೋದು, ಆದ್ರೆ ನಿನ್ನ ಮರಣ ಬೀದಿ ನಾಯಿಗಳ ಸತ್ತ ರೀತಿಯಲ್ಲೇ ಬರೋದು. ಎತ್ತರ ತೊಟ್ಟಿದೆ ಎಂಬ ದುರಂಕಾರದಿಂದ, ಹಣವಿದೆ ಎಂಬ ಅಮಲಿನಲ್ಲಿ ಬೆದ್ದು ಹಣಕ್ಕಾಗಿ ಬಡವರ ಹೆಣಗಳನ್ನು ಮಾಡಿ ಅವರ ದೇಹದ ಮೇಲೆ ಸವಾರಿ ಮಾಡಿದ ಭೂಪ ನೀನು. ಇಂದು ಬಡವರ ರಕ್ತ ಈ ನರಸಿಂಹನ ದೇಹದಲ್ಲಿ ಹೊಕ್ಕು ಈ ನರಸಿಂಹನ ರೂಪ ತಾಳಿದೆ. ಇದೇ ಪರಶುವಿನಿಂದ ನಿನ್ನ ಪ್ರಾಣಹರಣ. ನೆನೆಸ್ಕೋ ನಿನ್ನ ಮನೆ ದೇವರನ್ನ. ನರಸಿಂಹ, ಇಳಿಸು ನಿನ್ನ ಕೊಡ್ಲಿಯನ್ನು. ಏನಿದು? ತಪ್ಪು ಮಾಡಿಬಿಟ್ಟೆ ಅನ್ನ, ತಪ್ಪು ಮಾಡಿಬಿಟ್ಟೆ. ಇನ್ನೊಂದು ಸ್ವಲ್ಪ ತಡವಾಗಿ ಬಂದಿದ್ರೆ ಈ ನರ ರಾಕ್ಷಸನನ್ನು ಸೀದಾ ನರಕಕ್ಕೆ ಕಳಿಸ್ಬಿಡ್ತಿದ್ದೆ. ಅವರನ್ನ ನರಕಕ್ಕೆ ಕಳಿಸಿ ನಮಗೊಂದು ತೊಟ್ಟು ವಿಷಾನಾದ್ರೂ ಕೊಟ್ಟು ಬಿಡು, ನಾವು ಶಿವನ ಪಾದ ಸೇರಿ ಬಿಡ್ತೀವಿ. ಅಲ್ಲ, ಅಂತ ತಪ್ಪು ನಾನೇನು ಮಾಡಿದ್ದೇನೆ ಅಣ್ಣ? ಇಲ್ಲಪ್ಪ, ತಪ್ಪು ನೀನು ಮಾಡಿಲ್ಲಪ್ಪ, ನೀನಲ್ಲ. ಇಲ್ಲಿ ನಿಂತಿದ್ದಾನಲ್ಲ, ಹುಟ್ಟಿನಿಂದ ಇಲ್ಲಿವರೆಗೂ ತಪ್ಪು ಮಾಡಿದ್ದು ಈ ಗೌಡ. ಊರಿನ ಜನರಿಗೆಲ್ಲ ಬಡ್ಡಿ ಹಾಗೆ ಸಾಲ ಕೊಟ್ಟು ಆ ಸಾಲ ಕೇಳೋ ನೆಪದಲ್ಲಿ ಅವರ ಮನೆಗೆ ಹೊಕ್ಕು ಬಡ್ಡಿ ಹಣ ಕೊಡ್ಲಿಲ್ಲ ಅಂದ್ರೆ ಅವರ ಮನೆಗೆ ಬೆಂಕಿ ಇಟ್ಟು ಅವರ ಬಾಳನ್ನ ಹಾಳು ಮಾಡಿ, ಕೊನೆಗೆ ಯಾರ ಬಡಪಾಯಿ ಹೆಣ್ಣು ಮಕ್ಕಳು ಸಿಕ್ಕರೆ ಅವರ ಬಾಳನ್ನ ಹಾಳು ಮಾಡಿ ಶೀಲ ತಿಂದು ಹಾಕೋ ನಾಯಿ ಇವನು. ಅಷ್ಟೇ ಅಲ್ಲಪ್ಪ, ನಿಮ್ಮಣ್ಣ ಕಟ್ಟಿದ ಈ ನನ್ನ ಕೊರಳಲ್ಲಿರೋ ಮಾಂಗಲ್ಯವನ್ನ ಕಿತ್ತುಕೊಂಡ ಮಹಾಪಾಪಿ ಇವನು. ಇವನು ಮಾಡಿದ ತಪ್ಪು ಒಂದ ಎರಡ ಸಾವಿರ ಕಣೋ. ಗೌಡ, ನನ್ನ ಅತ್ತಿಗೆ ಮಾಂಗಲ್ಯವನ್ನು ಕಿತ್ತುಕೊಂಡೇನಲೇ ಮಗನ. ನರಸಿಂಹ, ಅಂದು ನನ್ನ ಕೀರ್ತಿಯನ್ನು ಕಿತ್ತುಕೊಂಡೆ. ನಾನು ಚತಸ್ಕೋಪ್ ಹಿಡಿಯುವ ಕೈಯಲ್ಲಿ ಕೊಡಲಿಯನ್ನು ಕೊಟ್ಟೆ. ಈಗ ನಾನು ದೊಡ್ಡಿನ ದರ್ಪಕ್ಕಾಗಿ ರಾಜ್ಯಕ್ಕೆ ಹತ್ತರ ಅನ್ನದೀರ. ಅಣ್ಣ ಅಣ್ಣ, ಅವನಿಗೆ ನನ್ನ ಕೈಯಿಂದನೇ ಶಿಕ್ಷೆ ಆಗಬೇಕು. ತಮ್ಮ, ಅವರ ಮೇಲೆ ಏನಾದ್ರೂ ನೀವು ಕೈ ಮಾಡಿದರೆ ಅದು ನನ್ನಾನೇ. ಅಣ್ಣ, ತಮ್ಮ, ಅವನಿಗೆ ಶಿಕ್ಷೆ ಕೊಡಲು ನೀನು ಅವ್ರ ಅಣ್ಣನ, ತಮ್ಮನ, ಅಥವಾ ಅವ್ರ ತಂದೆನ? ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಮೇಲೆ ಭಗವಂತ ಕುಳಿತಿದ್ದಾನೆ. ಕರ್ಮ ಯಾರನ್ನು ಬಿಡುವುದಲ್ಲ. ನೀನು ತಪ್ಪು ಮಾಡಿ ನೀನ್ ಯಾಕೆ ಇದು ಮಾಡ್ತೀಯ? ತಪ್ಪು ಅವರು ಮಾಡಿದ್ದಾರೆ, ಅವರು ಅನುಭವಿಸಲಿ.
ಸಾಹೇಬ್ರಿ, ಆ ನರಸಿಂಹಂದು ಏನೂ ತಪ್ಪಿಲ್ಲ, ಅವನನ್ನು ಬಿಟ್ಟು ಬಿಡಿ. ಗೌಡ್ರಿ ಏನು ಹೇಳಕತ್ತೀರಿ? ಹೌದ್ರಿ ಸಾಹೇಬ್ರೆ, ಅವ್ರದ್ದು ಯಾವ ತಪ್ಪಿಲ್ಲ, ಎಲ್ಲ ತಪ್ಪು ನಂದೇ. ಬಡವರಿಗೆ ಬಡ್ಡಿ ರೂಪದಲ್ಲಿ ಹಣ ಕೊಟ್ಟು ಅವರೇ ಕೊಡದೆ ಹೋದಾಗ ಅವರ ಹೆಣ್ಣು ಮಕ್ಕಳನ್ನು ಕರೆಸಿ ಅವರ ತಾಳಿಯನ್ನು ತೆಗೆದುಕೊಂಡು ಬಂದು ಹಣದಿಂದ ದುಡ್ಡಿನ ದರ್ಪದಿಂದ ಅವರ ಬಾಳೆನೇ ಹಾಳು ಮಾಡಿಬಿಟ್ಟು ನನ್ನ ತಮ್ಮನನ್ನು ಇದೇ ಕೈಯಿಂದ ನಾನೇ ಕೊಂದನೆ ಸಾಹೇಬ್ರಿ. ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ. PC ಇವ್ರನ್ನು ಅರೆಸ್ಟ್ ಮಾಡಿ. ಅಣ್ಣ, ನನ್ನನ್ನು ಕ್ಷಮಿಸು. ಇನ್ನೊಮ್ಮೆ ಈ ರೀತಿ ಯಾವತ್ತೂ ತಪ್ಪು ಮಾಡುವುದಿಲ್ಲ ಅಣ್ಣ, ಯಾವತ್ತೂ ತಪ್ಪು ಮಾಡುವುದಿಲ್ಲ. ನೋಡಪ್ಪ, ಈಗ ಈ ಸಮಾಜ ನೆಮ್ಮದಿಯಿಂದ ಬದುಕುವಂತಾಗಿದೆ. ನಿಮ್ಮಂಥ ನವ ಯುವಕರು ಈ ರೀತಿ ರೊಚ್ಚಿಗೆದ್ರೆ ಸಮಾಜ ಸುಧಾರಿಸೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ನೋಡಿ, ಆಗಿದ್ದೆಲ್ಲ ಆಗೋಯ್ತು, ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡೋಣ. ಯಾವ ವಿಚಾರ ಪಾರ್ವತಿ? ಈ ನನ್ನ ತಂಗಿ ಮದುವೆ ತಾನೇ, ಅವಳಿಗಂತೂ ನೌಕರಿ ಸಿಕ್ಕಾಯ್ತಲ್ಲ, ಇನ್ನೇನು ತಡ ಮಾಡೇ ಬಿಡೋಣ. ಅಣ್ಣ, ನನ್ನ ಮದುವೆ ವಿಚಾರ ನೀವು ಮಾಡಬೇಡಿ. ನಿಮಗೆ ತೊಂದರೆ ಕೊಡಬಾರ್ದು ಅಂತ ಈಗಾಗಲೇ ನಾನು ವರವನ್ನು ಹುಡುಕಿಕೊಂಡಿದ್ದೇನೆ. ಯಾರಮ್ಮ ಅವರು? ಹೌದಾ, ನೀನೇ ಹುಡ್ಕೊಂಡು ಬಿಟ್ಟಿಯಾ? ನಮಗೂ ತೋರಿಸ್ತೀಯಾ ಅವ್ರನ್ನ? ಅಣ್ಣ, ಅವರು ಬೇರೆ ಯಾರಲ್ಲ, ಶಂಕರ್. ಹೌದು ಸರ್, ನಾನೇ ಶಂಕರ್ ಅಂತ. ನಾನು ಮತ್ತು ಕೀರ್ತಿ ತುಂಬಾ ದಿನ ಪ್ರೀತಿಸ್ತಿರುವೆ. ನಿಮ್ಮ ಒಪ್ಪಿಗೆ ಇದೆಯಾ ನಾವು ಮದುವೆ ಆಗಕ್ಕ? ಒಪ್ಪಿಗೆಯ ಶಂಕರ್, ನೀನು ನನ್ನ ಪ್ರಾಣ ಸ್ನೇಹಿತ. ನನ್ನ ತಂಗಿಯನ್ನು ಪ್ರೀತಿ ಮಾಡಿದ್ದೀಯ, ಅದಕ್ಕೆ ನೀನು ಒಪ್ಪಿಗೆ ಕೇಳೋದೇನೋ ಅಣ್ಣ. ಇವರ ಮದುವೆಯನ್ನ ಬೇಗ ಮುಗಿಸಿ ಬಿಡೋಣ. PC ಇವ್ರನ್ನ ಒಳಗೆ ಕರ್ಕೊಂಡು ನೋಡಿ. ತಡ ಯಾಕೆ ಮಾಡ್ತೀಯಪ್ಪ? ಈಗ ಮಾಡಿಬಿಡೋಣ ತಗೋ. ಏನ್ರಿ, ಮತ್ತಿನ್ಯಾಕೆ ತಡ? ಆಯ್ತ್ರಿ, ಬಾರಪ್ಪ ಇಲ್ಲಿ. ಆಗ್ಲಪ್ಪ, ನಮ್ಮನ್ನೆಲ್ಲರನ್ನ ಸಂತೋಷದಿಂದ ಒಂದುಗೂಡಿಸಿದ ಆ ತುಳಸಿಗಿರಿ ಮಾರುತೇಶ್ವರನಿಗೆ ಕೋಟಿ ಕೋಟಿ ನಮನ ಸಲ್ಲಿಸೋಣ. ಈ ಒಂದು ನಾಟಕವನ್ನು ಅಚ್ಚುಕಟ್ಟಾಗಿ ಅಭಿನಯಿಸಿ ಎಲ್ಲರಿಗೂ ಮನರಂಜನೆ ಕೊಟ್ಟಂತ ಈ ಒಂದು ಪೂರ್ಣಪುತ್ರ ನಾಟ್ಯ ಸಂಘಕ್ಕೆ ಶ್ರೀ ರುಕ್ಮಿಣಿ ಮ್ಯೂಸಿಕಲ್ ನಾಟ್ಯ ಅವರಿಂದ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಈ ನಾಟಕಕ್ಕೆ ಮಂಗಲ ಗೀತೆಯನ್ನು ಹಾಡೋಣ. Namaste.